ಕನ್ನಡ ಚಿತ್ರಗಳಲ್ಲಿ ಮೊದಲಿನಿಂದಲೂ ನಾಯಕನ ಇಂಟ್ರೊಡಕ್ಷನ್ ಅನ್ನ ವಿಭಿನ್ನವಾಗಿ ತೆರೆ ಮೇಲೆ ತೋರಿಸಲಾಗುತ್ತೆ. ಇತ್ತೀಚಿನ ದಿನಗಳಲ್ಲಿ ಕಮರ್ಷಿಯಲ್ಗೆ ಹೆಚ್ಚು ಇಂಪಾರ್ಟೆನ್ಸ್ ಕೊಡ್ತಾ ಇರೋದ್ರಿಂದ ಪ್ರತಿಯೊಂದು ವಿಷಯಗಳಿಗೂ ಹೆಚ್ಚಿನ ಕಾಳಜಿಯನ್ನ ವಹಿಸಲಾಗ್ತಾ ಇದೆ. ಈಗ್ಯಾಕೆ ವಿಷಯ ಅಂದ್ರೆ ಹೆಸರುಘಟ್ಟದಲ್ಲಿ ಇಂದು ಹೊಸಬರ ಚಿತ್ರವೊಂದರಲ್ಲಿ ಹೀರೋ ಇಂಟ್ರೊಡಕ್ಷನ್ ಸೀನ್ ಅನ್ನ ಚಿತ್ರೀಕರಿಸಲಾಗ್ತಾ ಇತ್ತು. ಬನ್ನಿ ಈ ಅದ್ದೂರಿ ಚಿತ್ರೀಕರಣ ಎಷ್ಟು ವಿಭಿನ್ನವಾಗಿತ್ತು ಅನ್ನೋದನ್ನ ನಾವು ಒಮ್ಮೆ ನೋಡ್ಕೊಂಡು ಬರೋಣ. ಬೆಂಕಿ ಬರಿಗಾಳ ಚಿತ್ರದ ಒಂದು ಶೂಟಿಂಗ್ ನಡೀತದೆ ಹೆಸರುಘಟ್ಟದ ಈ ಪ್ಲೇಸ್ನಲ್ಲಿ. ಈಗಷ್ಟೇ ಹೆಲಿಕಾಪ್ಟರ್ ಬಂದು ಇಳಿದಿದೆ. ಯಾವ ಥರದ ಸೀನ್ ನಡೆಯುತ್ತೆ ಏನು ಬನ್ನಿ ನೋಡ್ಕೊಂಡು ಬರೋಣ. No, this type of subject, Kannada and Telugu, any subject, this type of movie, no. But this movie, heavy budget, 8.5 crores budget movie. But budget is nothing. But movie perfectly different. I am doing already 3 movies Telugu, Allari Allari and Ramdev Grace Singh, Lagan Hero, something. But the movie is finished. This tight Kannada movie. The movie releasing on January 1st. My planning. ಫೋರ್ತ್ ರೋಲ್ಸೂ ನಿಮಗೆ ಸಿನಿಮಾ ನೋಡ್ತಾ ಯಾರ್ದೇನು ಯಾರ ಜೊತೆ ಏನು ಸಂಬಂಧ ಯಾರಿಗೆ ಅಂತ ಗೊತ್ತಾಗೋದಿಲ್ಲ. ಸೊ ಇವತ್ತು ಆ್ಯಕ್ಚುಲಿ ನಂದು ಹೆಲಿಕಾಪ್ಟ್ರಲ್ಲಿ ಇಂಟ್ರೊಡಕ್ಷನ್ ಶಾಟ್, ನಂದು ಇಂಟ್ರೊಡಕ್ಷನ್ ಸೀನೇನೆ ಹೆಲಿಕಾಪ್ಟ್ರಿಂದ ಇಳಿಯೋದು. ಇಳಿದ ತಕ್ಷಣ ಒಬ್ಬರನ್ನ ಶೂಟ್ ಮಾಡ್ತೀನಿ. ಸೊ ಅದೇ ಇಂಟ್ರೊಡಕ್ಷನ್ ಸೀನು. ಸೊ ಅದು ಯಾಕೆ ಶೂಟ್ ಮಾಡಿದೆ, ಏನಕ್ಕೆ ಮಾಡಿದೆ, ಅದು ಏನೂ ಗೊತ್ತಾಗೋಲ್ಲ. ಸೊ ಎಂಡ್ವರೆಗೂ. ಸೊ ತುಂಬ ಒಳ್ಳೆ ಸ್ಕ್ರಿಪ್ಟ್. 4 ಜನ ಹೀರೋಯಿನ್ ಇಟ್ಕೊಂಡು ಆ್ಯಕ್ಚುಲಿ ವಿದೌಟ್ ಅ ಸ್ಟ್ರಾಂಗ್ ಹೀರೋ ಸ್ಕ್ರಿಪ್ಟ್ ಮಾಡೋದು ತುಂಬ ಕಷ್ಟ. ಬಟ್ ತುಂಬ ಚೆನ್ನಾಗಿ ಸ್ಕ್ರಿಪ್ಟ್ ಮಾಡ್ಕೊಂಡಿದ್ದಾರೆ. ಫಸ್ಟ್ ಟೈಮ್ ಅಂತ ಅನ್ಕೋತೀನಿ. ಯಾಕಂದರೆ ನಮಿತಾ ಅವರಿದ್ದಾರೆ ತೆಲುಗು ಅವರು, ಕಾಜಲ್ ಸಂಧ್ಯಾ ಅವರಿದ್ದಾರೆ ಅಂದರೆ ತಮಿಳವರು. ಸೊ ಒಂದು 3-4 ಭಾಷೆಗಳ ಮಿಲನ ಆಗ್ತಾ ಇದೆ. ಬೆಂಕಿ ಬರಿಗಾಳ ಚಿತ್ರದ ಈ ಸೀನನ್ನು ನೋಡಿದರೆ ಇಲ್ಲಿ ನಾಯಕಿಯನ್ನು ರಕ್ಷಿಸುವಂಥ ಕೆಲಸ ಮಾಡ್ತಾನೆ, ವಿಲನ್ ಯಾವ ಥರ ಹೊಡಿತಾನೆ ಅಂತ ನೋಡಿದರೆ. ಕ್ಯಾಮ್ರಾ ಪರ್ಸನ್ ಲೋಕೇಶ್ ಜೊತೆ ರೇವಂತ್ PG ಅವರು, ಸುವರ್ಣ ನ್ಯೂಸ್, ಬೆಂಗಳೂರು.